ನಮಸ್ಕಾರ ರೀ ಎಲ್ರಿಗೂ. ನಮ್ಮ ಈ ಉತ್ತರ ಕರ್ನಾಟಕದ ವಿಶೇಷ ಪಲ್ಯಗಳಲ್ಲಿ ಈ ಸೌತೆಕಾಯಿ ಪಲ್ಯನೂ ಕೂಡ ಒಂದಾಗ್ಯದ ನೋಡ್ರಿ. ಇದನ್ನು ಹ್ಯಾಂಗೆ ಮಾಡೋದಂತ ಹೇಳಿ ನೋಡ್ಕೊಂಡು ಬರೋಣ ಬರ್ರಿ. ಈ ಸೌತೆಕಾಯಿ ಪಲ್ಯನ ನೀವು ಬಿಸಿ ಬಿಸಿ ರೊಟ್ಟಿ ಜೊತೆ ಆಮೇಲೆ ಚಪಾತಿ ಜೊತೆ ಇಲ್ಲಾಂದ್ರೆ ಅನ್ನದ ಜೊತೆನೂ ತಿನ್ಬೋದು ನೋಡ್ರಿ. ಡಯಟ್ ಮಾಡೋರಿಗೆ ಈ ಪಲ್ಯ ಭಾಳ ಅಂದ್ರೆ ಭಾಳ ಚಲೋ ನೋಡ್ರಿ. ಈ ಸೌತೆಕಾಯಿ ತಿನ್ನೋಕೆ ಬೇಸರ ಮಾಡ್ಕೊಳ್ಳೋರು ಈ ರೀತಿ ಒಮ್ಮೆ ಪಲ್ಯ ಮಾಡ್ಕೊಂಡು ತಿಂದ್ರಂದ್ರೆ ನಿಮ್ಗೆ ಬೇಕಾಗಿದ್ದ ಪ್ರೋಟೀನು ಸಿಗ್ತದ್ರಿ. ಇವಾಗ ನಾ ಇಲ್ಲಿ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆನೂ ಹಾಕೊಳತ್ತೀನಿ ನೋಡ್ರಿ. ಈ ಪಲ್ಯ ಮಾಡೋದು ಭಾಳ ಏನು ಗೋಜಿಲ್ಲ ನೋಡ್ರಿ. ಬಿಗಿನರ್ಸು ಕೂಡ ಈಸಿಯಾಗಿ 5 ನಿಮಿಷನಾಗ ಮಾಡ್ಕೋಬೋದು ನೋಡ್ರಿ. ಈ ಜೀರಿಗೆ ಸಾಸಿವೆ ಸ್ವಲ್ಪ ಚಟಪಟ ಸಿಡಿದ ಮೇಲೆ ಇದಕ್ಕೆ ನಾ ಏನು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದು ನೋಡ್ರಿ ಈರುಳ್ಳಿನ ಇದಕ್ಕೆ ಹಾಕೊಳತ್ತೀನಿ. ಈರುಳ್ಳಿ ಎಲ್ಲ ಚಲೋತ್ನಿಗೆ ಫ್ರೈ ಆದಮೇಲೆ ಇದಕ್ಕೆ ನಾ ಇಲ್ಲಿ 2 ಕಡ್ಡಿಯಷ್ಟು ಕರಿಬೇವು ಸೊಪ್ಪನ್ನು ಸಹ ಹಾಕೊಳತ್ತೀನಿ ನೋಡ್ರಿ. ಈ ಸೌತೆಕಾಯಿನೂ ಎಣ್ಣೆ ಒಳಗೆ ಚಲೋತ್ನಿಗೆ ಫ್ರೈ ಮಾಡ್ಕೋಬೇಕು ನೋಡ್ರಿ. ಇವಾಗ ಇದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿನೂ ಸಹ ಹಾಕೊಳತ್ತೀನಿ ನೋಡ್ರಿ. ಹಂಗೆ ಸ್ವಲ್ಪ ಮಸಾಲೆ ಖಾರನೂ ಸಹ ಹಾಕೊಳತ್ತೀನಿ ರೀ. ಇದಕ್ಕೊಂದು ಸ್ವಲ್ಪ ಖಾರ ಪುಡಿನೂ ಹಾಕೋಬೇಕು ನೋಡ್ರಿ. ಇದಕ್ಕೆ ಗುರೆಳ್ ಪುಡಿನೂ ಅಂಥೇಳಿ ಕರಿತಾರೆ ನೋಡ್ರಿ. ನಮ್ಮ ಉತ್ತರ ಕರ್ನಾಟಕ ಕಡೆ ಖಾರ ಪುಡಿ ಅಂಥೇಳಿನೇ ಕರಿತೀವಿ ನೋಡ್ರಿ. ಇದನ್ನು ನಾವು ಆಲ್ಮೋಸ್ಟ್ ಎಲ್ಲ ಪಲ್ಯಗಳಿಗೂ ಶೇಂಗಾದ ಪುಡಿ ಮತ್ತು ಖಾರ ಪುಡಿನ ಯೂಸ್ ಮಾಡ್ತೀವಿ ನೋಡ್ರಿ. ಇದನ್ನೊಂದು ಸ್ವಲ್ಪ ಹಾಕೊಂಡಾದ್ಮೇಲೆ ಈಗ ನಾ ಇಲ್ಲೊಂದು ಸ್ವಲ್ಪ ಶೇಂಗಾದ ಪುಡಿನೂ ಸಹ ಹಾಕೊಳತ್ತೀನಿ ನೋಡ್ರಿ. ಇವೆರಡು ಹಾಕೊಳ್ಳೋದ್ರಿಂದ ಟೇಸ್ಟ ಭಾಳ ಚಲೋ ಬರ್ತದ್ರಿ. ಇವಾಗ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ್ರಿ. ಇದಕ್ಕಿವಾಗ ಇನ್ನೊಂದು ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಪ್ಲೇಟ್ ಮುಚ್ಕೊಂಡು 1-2 ನಿಮಿಷ ಕುದಿಸ್ಕೊಂಡ್ರೆ ಈ ಪಲ್ಯ ರೆಡಿ ಆಗ್ತದೆ ನೋಡ್ರಿ. ಇವಾಗ ಈ ಸೌತೆಕಾಯಿ ಪಲ್ಯ ರೆಡಿ ಆಗ್ಯದ ನೋಡ್ರಿ. ಇದ್ರ ಜೋಡಿನ ಜೋಳದ ರೊಟ್ಟಿ ಮಾಡಿದ್ದೆ ರೀ. ಹಂಗೆ ಇದ್ರ ಜೋಡಿ ಬಾಡಿಸ್ಕೊಳಕ್ಕೆ ಹತ್ತರಿಕೆ ಪಲ್ಯ, ಹಸಿ ತಪ್ಪಲು ಉಳ್ಳಾಗಡ್ಡಿ, ಆಮೇಲೆ ಸೌತೆಕಾಯಿ, ಆಮೇಲೆ ಗಜ್ಜರಿ, ಆಮೇಲೆ ಪುಟಾಣಿ ಚಟ್ನಿನೂ ಸಹ ಮಾಡಿದ್ದೆ ನೋಡ್ರಿ. ಇದನ್ನೆಲ್ಲ ಬಾಡಿಸ್ಕೊಂಡು ಈ ರೀತಿ ರೊಟ್ಟಿ ಊಟ ಮಾಡೋದ್ರಿಂದ ಬಾಯಿಗೂ ಅಷ್ಟೇ ರುಚಿ, ಹೊಟ್ಟಿಗೂ ಅಷ್ಟೇ ತಂಪು ನೋಡ್ರಿ. ಮತ್ತು ಹಂಗಾದ್ರೆ ತಡ ಯಾಕೆ ಮಾಡ್ತೀರಿ, ನೀವು ನಿಮ್ಮ ಮನ್ಯಾಗ ಒಮ್ಮೆ ಟ್ರೈ ಮಾಡಿರಿ.